ಹಾಯ್ ಫ್ರೆಂಡ್ಸ್, ಇವತ್ತು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಮಸೊಪ್ಪು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಾಲಕ್ ಮತ್ತು ಮೆಂತ್ಯ ಎರಡನ್ನೂ ತೊಳೆದಿಟ್ಕೊಂಡಿದ್ದೀನಿ. ಹಾಫ್ ಕಟ್, ಅರ್ಧ ಕಟ್ಟು, 1 ಹೋಳು ತೊಗರಿಬೇಳೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕಡಲೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಟೊಮೊಟೊ ಹಣ್ಣನ್ನ ಸುಟ್ಟಿ ಅದರ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಹಾಫ್ ಈರುಳ್ಳಿನ ಸುಟ್ಟಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಮಾಮೂಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಬೆಳ್ಳುಳ್ಳಿನ ಸುಟ್ಟು ಹಾಕೋತಾ ಇದ್ದೀನಿ. 1 ಬೆಳ್ಳುಳ್ಳಿ ಹಾಗೆ ಹಾಕೋತಾ ಇದ್ದೀನಿ. ಇದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ. ನೀವು ದಪ್ಪದ್ದು ತಗೊಂಡ್ರೆ ಅದರಲ್ಲಿ ಹಾಫ್ನ ಸುಟ್ಟಾಕಿ ಹಾಫನ್ನ ಹಂಗೆ ಹಾಕಿ. ಚಕ್ಕೆ 1 ಸಣ್ಣ ಪೀಸು, ಲವಂಗ 2, ಹಸಿಮೆಣ್ಸಿನ್ಕಾಯಿ 2, ಸ್ವಲ್ಪ ತೆಂಗಿನ ತುರಿ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ. ಇದು ಒಗ್ಗರಣೆಗೆ ಕತ್ತರಿಸಿದ ಈರುಳ್ಳಿ ಮತ್ತು ನಾನು ಬೀನಿಸು, ಬದನೆಕಾಯಿ, ತೊಗರಿಕಾಳು, ಹಸಿ ತೊಗರಿಕಾಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 1 ಗ್ಲಾಸ್ ನೀರು ಹಾಕಿ ಅದಕ್ಕೆ ಸೊಪ್ಪು ತುಂಬಬೇಕು. ತೊಳೆದಿಟ್ಕೊಂಡಿರುವಂಥ ಸೊಪ್ಪು, ಬೇಳೆ, ಕುಕ್ಕರ್ ತಗೊಂಡು ಅದಕ್ಕೆ ತೊಳೆದಿಟ್ಟಿರೋಂಥ ಸೊಪ್ಪು, ಬೇಳೆ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಕಡಲೆ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, 1 ಈರುಳ್ಳಿ ಮೀಡಿಯಮ್ ಸೈಜ್, 1 ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕಿ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ಹೊಡೆಸ್ಕೊಳ್ಳಿ. ಕುಕ್ಕರ್ ಆರಿದೆ. ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ನೀಟಾಗಿ. ಇದನ್ನು ಒಂದು ತಟ್ಟೆಗೆ ಆರಾಕೋಣ, ಒಗ್ಗರಣೆ ಹಾಕೋಣ. ಈಗ ಕುಕ್ಕರ್ನ ಒಲೆ ಮೇಲಿಟ್ಟು 3 ಸ್ಪೂನ್ ಎಣ್ಣೆ, ಹಾಫ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಕತ್ತರಿಸಿದ ಈರುಳ್ಳಿ, ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಬೆಂದಿದೆ. ಈಗ ಕತ್ತರಿಸಿದ ಬೀನಿಸು, ಬದನೆಕಾಯಿ, ತೊಗರಿಕಾಳನ್ನು ಹಾಕಿ ಎಣ್ಣೆಯಲ್ಲಿ ಹುರಿಬೇಕು. ಒಂದು 2 ನಿಮಿಷ ಹುರಿಯಿರಿ ಎಣ್ಣೆಲಿ ತರಕಾರಿನ. ಈಗ ಸೊಪ್ಪು ಬೇಯಿಸಿ ಇಟ್ಕೊಳ್ತೀವಲ್ಲ, ಅದೇ ನೀರನ್ನು ಹಾಕಿ ನೀರು ಸಾರಲಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಹೊಡಿಸ್ಕೊಳ್ಳಿ. ಯಾಕೆ ಅಂದರೆ ಕಾಳು ಬೇಯೋದು ತುಂಬ ನಿಧಾನ ಆಗುತ್ತೆ.
ಅದಕ್ಕೋಸ್ಕರ ಒಂದು ವಿಷಲ್ ಹಾಕಿಸ್ಕೊತಾ ಇದ್ದೀನಿ ಅಷ್ಟೆ. ನೋಡಿ ಫ್ರೆಂಡ್ಸ್, ಒಂದು ವಿಷಲ್ ಹಿಡಿದಿದೆ. ಕಾಳು ಮತ್ತು ಬೀನ್ಸು ಬದನೆಕಾಯಿ ಒಂದು ವಿಷಲ್ ಸಾಕು. ಬೇಯಿಸಿದ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಬರೀ ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡಿ ತರ್ತರಿಯಾಗಿ ದಪ್ಪ ರುಬ್ಕೊಳ್ಳಿ. ನೋಡಿ, ಈ ರೀತಿ ತರಿಯಾಗಿ ರುಬ್ಬಿಕೊಳ್ಳಿ. ತುಂಬ ಬಿಸಿ ಇರೋದು ಹಾಕಿದ್ರೆ ಮಿಕ್ಸಿ ಇದಾಗುತ್ತೆ. ಸ್ವಲ್ಪ ಆರಿಸ್ಬಿಟ್ಟು ರುಬ್ಬಿ. ಈಗ ಕಾಳು ಬೆಂದಿದೆ. ಇದಕ್ಕೆ ರುಬ್ಬಿದ ಸೊಪ್ಪಿನ ಸೊಪ್ಪನ್ನು ಹಾಕಿ ನಿಮಗೆ ಯಾವ ಹದಕ್ಕೆ ಬೇಕು, ಸಾಂಬಾರು ಗಟ್ಟಿ ಬೇಕಾ ಇಲ್ಲ ತೆಳ್ಳಗಿರ್ಬೇಕಾ, ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸಿ. ಅವಾಗಲೇ ಕಾಳು ಬೆಂದಿದೆಯಲ್ಲ, ಅದಕ್ಕೆ ಒಂದು ಕುದಿ. ನೋಡಿ ಫ್ರೆಂಡ್ಸ್, ಇವಾಗ ಮೊಸೊಪ್ಪಿನ ಸಾರು ರೆಡಿಯಾಗಿದೆ. ಇದು ಮುದ್ದೆ ಮತ್ತು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.